ಹ್ಮ್ ಹ್ಮ್ ನಿಜವೇ ಸರ್. ಈಗ ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬಂದ್ಬಿಟ್ಟು ತಪಾಸಣೆ ನಡೆಸಿದ್ದು ಇದೆಲ್ಲ ನಡೆಸಿದ್ರೆ ನೀವಾಗ್ಲೇ ಹೇಳಿದ್ರಿ ಪ್ರೊಸೀಜರ್ಗಳು ಡಿಲೇ ಹಾಗೆ ಲ್ಯಾಪ್ಸ್ ಅಂತ ಹೇಳಿ. ಬಟ್ ಸ್ಟಿಲ್ ಇದರಿಂದ ಏನಾದ್ರೂ ಈ ಪ್ರಕರಣಕ್ಕೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಎವಿಡೆನ್ಸ್ ಕಲೆ ಹಾಕೋ ಸಾಧ್ಯತೆ ಇದೆಯಾ ಅಂತ? ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಬಟ್ ಈ ಒಂದು 100 ಬುಲೆಟ್ ಸಿಕ್ತು, ಡಿಫ್ರೆಂಟ್ 9mm ಆಯ್ತು, ಇನ್ನೊಂದಾಯ್ತು, ಶಾರ್ಟ್ ಇದನ್ನ ಹುಡುಕ್ಬೇಕಲ್ಲ. ಈಗ ಡಾಕ್ಟರ್ಗೆ ಸಿಕ್ಕಿದ ಬುಲೆಟ್ ಕ್ರೈಮ್ ಬುಲೆಟ್ ಅಂತ ಏನ್ ಹೇಳ್ತೇವಲ್ಲ, ದಟ್ ಈಸ್ ಅ ಪೀಸ್ ಆಫ್ ಎವಿಡೆನ್ಸ್. ಅದನ್ನೀಗ ಇಷ್ಟು ಗನ್ನಿಂದ ಫೈರ್ ಮಾಡಿ ಕಂಪಾರಿಸನ್ ಮಾಡ್ಬೇಕು. ಇದು ಒಂದು ದಿವಸ ಕೆಲಸದಲ್ಲಿ ಆಗುದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಪ್ರತಿ ಬುಲೆಟ್ ಅನ್ನು ಗನ್ನಿಂದ ಫೈರ್ ಮಾಡಿ ಆ ಬುಲೆಟ್ ತೆಗೆದು ಈ ಬುಲೆಟ್ ಕಂಪಾರಿಸನ್ ಮಾಡಿ ಕಂಪಾರಿಸನ್ ಮೈಕ್ರೋಸ್ಕೋಪ್ ಮಾಡುವಾಗ ಇದು ಟೇಕ್ಸ್ ಅವರ್ಸ್. ಇದು 1 ಗಂಟೆಯಲ್ಲಿ ಆಗುದಿಲ್ಲ. ನನ್ಗೆ ಗೊತ್ತಿಲ್ಲ ಹೇಗೆ ಪೊಲೀಸ್ ಹೇಳಿದ್ರು ನಮ್ ಬುಲೆಟ್ ಅಲ್ಲ ಅವ್ರ ಬುಲೆಟ್ ಅಲ್ಲ ಅಂತ. ಇಟ್ ಟೇಕ್ಸ್ ಅವರ್ಸ್ ಅಂಡ್ ಡೇಸ್. ಅದು 100 of bullets have been fired, rounds have been fired. ಹೆಂಗಿರುತ್ತೆ ಸರ್ ಇದು ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಹೇಳಿ ವಿವರಿಸಬಹುದಾ? ಈ ಕಲೆ ಹಾಕಾಗಿದೆ ಅಂದ್ರೆ ಅಲ್ಲಿನ ಬುಲೆಟ್ ಅನ್ನ ಸಂಗ್ರಹ ಮಾಡಾಗಿದ್ದಾರೆ. ವಾಟ್ ವಿಲ್ ಬಿ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ? ಪ್ರೊಸೀಜರ್ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ಒಂದು ಬುಲೆಟ್ ಅನ್ನು ತೆಗೆದು ಕೊಡ್ತಾರೆ. ದಟ್ ಇಸ್ ಕ್ರೈಮ್ ಬುಲೆಟ್. ಆ ಬುಲೆಟ್ ಅನ್ನು ಡಾಕ್ಟರ್ ತೆಗೆದು ಕೊಡುವಾಗ ಸಹ ಈ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್. ಯಾಕಂದ್ರೆ ಅವರು ಅದನ್ನು ಮೆಟಲ್ ಫೋರ್ಸೆಪ್ಸ್ ಅಲ್ಲಿ ಹಿಡಿಬಾರ್ದು ಅದನ್ನು. ಯಾಕಂದ್ರೆ ಅವ್ರು ಅದನ್ನ ಹಿಡಿದ್ರೆ ಅದ್ರ ಮೇಲೆ ಇನ್ನೊಂದು ಲೈನ್ ಬರೀತಾರೆ ಅವರು. ಈ ಫೋರ್ಸೆಪ್ಸ್ ಹಿಡಿದ ಕೂಡಲೇ ಇನ್ನೊಂದು ಲೈನ್ ಬಿತ್ತು ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಮರಣೋತ್ತರ ಪರೀಕ್ಷೆ ಮಾಡುವಾಗ ಅಟ್ಮೋಸ್ಟ್ ಕೇರ್ ತಗೊಂಡು ಆ ಬುಲೆಟ್ ಅನ್ನು ತೆಗೆದು ಅದನ್ನ ನಾವು ಕಾಟನ್ ಅಲ್ಲಿ ಮಿಕ್ಸ್ ಮಾಡಿ ಮ್ಯಾಚ್ ಬಾಕ್ಸ್ ತರದೊಂದು ಬಾಕ್ಸ್ ಅಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ನಾವು FSL ಗೆ. FSL ನವರು ಅದನ್ನ ನೋಡಿದ ಕೂಡಲೇ ಹೇಳ್ತಾರೆ ಇದು ಯಾವ ಗನ್ ಇದೆ, SLR, AK-47, 9mm, ಯಾವ MM ಅಂತ ಅವ್ರು ನೋಡಿದ ಕೂಡಲೇ ಹೇಳ್ತಾರೆ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವ್ರು ನೋಡಿದ ಕೂಡಲೇ ಅವ್ರು ಈಗ ಎಲ್ಲಾ ಗನ್ ಅನ್ನು ಸೀಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇದು ಈ ಗನ್ ಅಂತ. ಈಗ ಜನಾರ್ದನ್ ರೆಡ್ಡಿ ಕಡೆಯವ್ರ ಹತ್ರ ಆ ಬುಲೆಟ್ ಇರ್ಲಿಕ್ಕಿಲ್ಲ, ಅಂದ್ರೆ ಆ ತರದ ಗನ್ ಇರ್ಲಿಕ್ಕಿಲ್ಲ. ಸೊ ದಟ್ ಈಸ್ ರೂಲ್ಡ್ ಔಟ್. ಈಗ ಯಾವ ಬುಲೆಟ್ ಅಂತ ಈ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಹೇಳಿದ ನಂತರ ಖಾಲಿ ಒಂದೊಂದು 5-6-10 ಗನ್ ಇರ್ಬೋದು, ಅದರಿಂದ ಫೈರ್ ಮಾಡಿ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡೋ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮರಣೋತ್ತರ ಪರೀಕ್ಷೆ ಮಾಡುವವನು ವೂಂಡ್ ಆಫ್ ಎಂಟ್ರಿದು ಡೈರೆಕ್ಷನ್ ಹೇಳ್ಬೇಕು. ಅವನು ಮೇಲೆ ಹೆಂಗ್ ಬಂತ, ಕೆಳಗಿಂದ ಬಂತ, ಆಂಗಲ್, ಪೆನೆಟ್ರೇಟಿಂಗ್ ಅದರಲ್ಲಿ ಬರೆಯುವಾಗ ವೆದರ್ ಇಸ್ ಓವಲ್ ಶೇಪ್, ರೌಂಡ್ ಶೇಪ್, ಈ ತರ ಶೇಪ್ ಎಲ್ಲ ಬರೆದು ಅದಕ್ಕೋಸ್ಕರ ಹೇಳಿದ್ರೆ ಪಿಕ್ಚರ್ ನೋಡಿದ ಕೂಡ ನಾವು ಉತ್ತರ ಕೊಡಬಹುದು. ಯಾವ ಡಾಕ್ಟರ್ ಕೊಡ್ತಾರೆ. ನಿಜವೇ ಸರ್. ಈಗ ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬಂದ್ಬಿಟ್ಟು ತಪಾಸಣೆ ನಡೆಸಿದ್ದು ಇದೆಲ್ಲ ನಡೆಸಿದ್ರೆ ನೀವಾಗ್ಲೇ ಹೇಳಿದ್ರಿ ಪ್ರೊಸೀಜರ್ಗಳು ಡಿಲೇ ಹಾಗೆ ಲ್ಯಾಪ್ಸ್ ಅಂತ ಹೇಳಿ. ಬಟ್ ಸ್ಟಿಲ್ ಇದರಿಂದ ಏನಾದ್ರೂ ಈ ಪ್ರಕರಣಕ್ಕೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಎವಿಡೆನ್ಸ್ ಕಲೆ ಹಾಕೋ ಸಾಧ್ಯತೆ ಇದೆಯಾ ಅಂತ? ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಬಟ್ ಈ ಒಂದು 100 ಬುಲೆಟ್ ಸಿಕ್ತು, ಡಿಫ್ರೆಂಟ್ 9mm ಆಯ್ತು, ಇನ್ನೊಂದಾಯ್ತು, ಶಾರ್ಟ್ ಇದನ್ನ ಹುಡುಕ್ಬೇಕಲ್ಲ. ಈಗ ಡಾಕ್ಟರ್ಗೆ ಸಿಕ್ಕಿದ ಬುಲೆಟ್ ಕ್ರೈಮ್ ಬುಲೆಟ್ ಅಂತ ಏನ್ ಹೇಳ್ತೇವಲ್ಲ, ದಟ್ ಈಸ್ ಅ ಪೀಸ್ ಆಫ್ ಎವಿಡೆನ್ಸ್. ಅದನ್ನೀಗ ಇಷ್ಟು ಗನ್ನಿಂದ ಫೈರ್ ಮಾಡಿ ಕಂಪಾರಿಸನ್ ಮಾಡ್ಬೇಕು. ಇದು ಒಂದು ದಿವಸ ಕೆಲಸದಲ್ಲಿ ಆಗುದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಪ್ರತಿ ಬುಲೆಟ್ ಅನ್ನು ಗನ್ನಿಂದ ಫೈರ್ ಮಾಡಿ ಆ ಬುಲೆಟ್ ತೆಗೆದು ಈ ಬುಲೆಟ್ ಕಂಪಾರಿಸನ್ ಮಾಡಿ ಕಂಪಾರಿಸನ್ ಮೈಕ್ರೋಸ್ಕೋಪ್ ಮಾಡುವಾಗ ಇದು ಟೇಕ್ಸ್ ಅವರ್ಸ್. ಇದು 1 ಗಂಟೆಯಲ್ಲಿ ಆಗುದಿಲ್ಲ. ನನ್ಗೆ ಗೊತ್ತಿಲ್ಲ ಹೇಗೆ ಪೊಲೀಸ್ ಹೇಳಿದ್ರು ನಮ್ ಬುಲೆಟ್ ಅಲ್ಲ ಅವ್ರ ಬುಲೆಟ್ ಅಲ್ಲ ಅಂತ. ಇಟ್ ಟೇಕ್ಸ್ ಅವರ್ಸ್ ಅಂಡ್ ಡೇಸ್. ಅದು 100 of bullets have been fired, rounds have been fired. ಹೆಂಗಿರುತ್ತೆ ಸರ್ ಇದು ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಹೇಳಿ ವಿವರಿಸಬಹುದಾ? ಈ ಕಲೆ ಹಾಕಾಗಿದೆ ಅಂದ್ರೆ ಅಲ್ಲಿನ ಬುಲೆಟ್ ಅನ್ನ ಸಂಗ್ರಹ ಮಾಡಾಗಿದ್ದಾರೆ. ವಾಟ್ ವಿಲ್ ಬಿ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ? ಪ್ರೊಸೀಜರ್ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ಒಂದು ಬುಲೆಟ್ ಅನ್ನು ತೆಗೆದು ಕೊಡ್ತಾರೆ. ದಟ್ ಇಸ್ ಕ್ರೈಮ್ ಬುಲೆಟ್. ಆ ಬುಲೆಟ್ ಅನ್ನು ಡಾಕ್ಟರ್ ತೆಗೆದು ಕೊಡುವಾಗ ಸಹ ಈ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್. ಯಾಕಂದ್ರೆ ಅವರು ಅದನ್ನ ಮೆಟಲ್ ಫೋರ್ಸೆಪ್ಸ್ ಅಲ್ಲಿ ಹಿಡಿಬಾರ್ದು ಅದನ್ನು. ಯಾಕಂದ್ರೆ ಅವ್ರು ಅದನ್ನ ಹಿಡಿದ್ರೆ ಅದ್ರ ಮೇಲೆ ಇನ್ನೊಂದು ಲೈನ್ ಬರೀತಾರೆ ಅವರು. ಈ ಫೋರ್ಸೆಪ್ಸ್ ಹಿಡಿದ ಕೂಡಲೇ ಇನ್ನೊಂದು ಲೈನ್ ಬಿತ್ತು ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಮರಣೋತ್ತರ ಪರೀಕ್ಷೆ ಮಾಡುವಾಗ ಅಟ್ಮೋಸ್ಟ್ ಕೇರ್ ತಗೊಂಡು ಆ ಬುಲೆಟ್ ಅನ್ನು ತೆಗೆದು ಅದನ್ನ ನಾವು ಕಾಟನ್ ಅಲ್ಲಿ ಮಿಕ್ಸ್ ಮಾಡಿ ಮ್ಯಾಚ್ ಬಾಕ್ಸ್ ತರದೊಂದು ಬಾಕ್ಸ್ ಅಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ನಾವು FSL ಗೆ. FSL ನವರು ಅದನ್ನ ನೋಡಿದ ಕೂಡಲೇ ಹೇಳ್ತಾರೆ ಇದು ಯಾವ ಗನ್ ಇದೆ, SLR, AK-47, 9mm, ಯಾವ MM ಅಂತ ಅವ್ರು ನೋಡಿದ ಕೂಡಲೇ ಹೇಳ್ತಾರೆ. ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅವ್ರು ನೋಡಿದ ಕೂಡಲೇ ಅವ್ರು ಈಗ ಎಲ್ಲಾ ಗನ್ ಅನ್ನು ಸೀಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇದು ಈ ಗನ್ ಅಂತ. ಈಗ ಜನಾರ್ದನ್ ರೆಡ್ಡಿ ಕಡೆಯವ್ರ ಹತ್ರ ಆ ಬುಲೆಟ್ ಇರ್ಲಿಕ್ಕಿಲ್ಲ, ಅಂದ್ರೆ ಆ ತರದ ಗನ್ ಇರ್ಲಿಕ್ಕಿಲ್ಲ.
ಸೊ ದಟ್ ಇಸ್ ರೂಲ್ಡ್ ಔಟ್. ಈಗ ಯಾವ ಬುಲೆಟ್ ಅಂತ ಈ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಹೇಳಿದ ನಂತರ ಖಾಲಿ ಒಂದೊಂದು 5-6-10 ಗನ್ ಇರ್ಬೋದು, ಅದರಿಂದ ಫೈರ್ ಮಾಡಿ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡೋ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮರಣೋತ್ತರ ಪರೀಕ್ಷೆ ಮಾಡುವವನು ವೂಂಡ್ ಆಫ್ ಎಂಟ್ರಿದು ಡೈರೆಕ್ಷನ್ ಹೇಳ್ಬೇಕು. ಅವನು ಮೇಲೇನ್ ಬಂತ, ಕೆಳಗಿನ ಬಂತ, ಆಂಗಲ್, ಪೆನೆಟ್ರೇಟಿಂಗ್, ಅದರಲ್ಲಿ ಬರೆಯುವಾಗ ವೆದರ್ ಇಸ್ ಓವಲ್ ಶೇಪ್, ರೌಂಡ್ ಶೇಪ್, ಈ ತರ ಶೇಪ್ ಎಲ್ಲ ಬರೆದು ಅದಕ್ಕೋಸ್ಕರ ಹೇಳಿದ್ರೆ ಪಿಕ್ಚರ್ ನೋಡಿದ ಕೂಡ ನಾವು ಉತ್ತರ ಕೊಡಬಹುದು. ರೈಟ್ ಸರ್. ನಾನಂತಲ್ಲ ಯಾವ ಡಾಕ್ಟರ್ ಕೊಡ್ತಾರೆ. ನಿಜವೇ ಸರ್. ಈಗ ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬಂದ್ಬಿಟ್ಟು ತಪಾಸಣೆ ನಡೆಸಿದ್ದು ಇದೆಲ್ಲ ನಡೆಸಿದ್ರೆ ನೀವಾಗ್ಲೇ ಹೇಳಿದ್ರಿ ಪ್ರೊಸೀಜರಲ್ ಡಿಲೇ ಹಾಗೆ ಲ್ಯಾಪ್ಸ್ ಅಂತ ಹೇಳಿ, ಬಟ್ ಸ್ಟಿಲ್ ಇದರಿಂದ ಏನಾದ್ರೂ ಈ ಪ್ರಕರಣಕ್ಕೆ ಹೆಲ್ಪ್ಫುಲ್ ಆಗೋ ರೀತಿಯಲ್ಲಿ ಎವಿಡೆನ್ಸ್ ಕಲೆ ಹಾಕೋ ಸಾಧ್ಯತೆ ಇದೆಯಾ ಅಂತ? ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಬಟ್ ಈ ಒಂದು 100 ಬುಲೆಟ್ ಸಿಕ್ತು, ಡಿಫ್ರೆಂಟ್ 9mm ಆಯ್ತು, ಇನ್ನೊಂದು ಆಯ್ತು, ಶಾರ್ಟ್ ಆಯ್ತು. ಇದನ್ನ ಹುಡುಕ್ಬೇಕಲ್ಲ. ಈಗ ಡಾಕ್ಟರ್ಗೆ ಸಿಕ್ಕಿದ ಬುಲೆಟ್ ಕ್ರೈಮ್ ಬುಲೆಟ್ ಅಂತ ಏನ್ ಹೇಳ್ತೇವಲ್ಲ, ದಟ್ ಇಸ್ ಅ ಪೀಸ್ ಆಫ್ ಎವಿಡೆನ್ಸ್. ಅದನ್ನೀಗ ಇಷ್ಟು ಬುಲೆಟ್ ಇಷ್ಟು ಗನ್ ಇಂದ ಫೈರ್ ಮಾಡಿ ಕಂಪಾರಿಸನ್ ಮಾಡ್ಬೇಕು. ಇದು ಒಂದು ದಿವಸ ಕೆಲಸದಲ್ಲಿ ಆಗುದಿಲ್ಲ. ಇಟ್ ವಿಲ್ ಟೇಕ್ ಟೈಮ್. ಪ್ರತಿ ಬುಲೆಟ್ ಅನ್ನು ಗನ್ ಇಂದ ಫೈರ್ ಮಾಡಿ ಆ ಬುಲೆಟ್ ತೆಗೆದು ಈ ಬುಲೆಟ್ ಕಂಪಾರಿಸನ್ ಮಾಡಿ ಕಂಪಾರಿಸನ್ ಮೈಕ್ರೋಸ್ಕೋಪ್ ಮಾಡುವಾಗ ಇದು ಟೇಕ್ಸ್ ಅವರ್ಸ್. ಇದು 1 ಗಂಟೆಯಲ್ಲಿ ಆಗುದಿಲ್ಲ. ನನ್ಗೆ ಗೊತ್ತಿಲ್ಲ ಹೇಗೆ ಪೊಲೀಸ್ ಹೇಳಿದ್ರು ನಮ್ ಬುಲೆಟ್ ಅಲ್ಲ ಅವ್ರ ಬುಲೆಟ್ ಅಲ್ಲ ಅಂತ. ಇಟ್ ಟೇಕ್ಸ್ ಅವರ್ಸ್ ಅಂಡ್ ಡೇಸ್. ಅದು 100 ಆಫ್ ಬುಲೆಟ್ಸ್ ಹವ್ ಬೀನ್ ಫೈರ್ಡ್, ರೌಂಡ್ಸ್ ಹವ್ ಬೀನ್ ಫೈರ್ಡ್. ಹೆಂಗಿರುತ್ತೆ ಸರ್ ಇದು ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಹೇಳಿ ವಿವರಿಸಬಹುದಾ? ಈ ಕಲೆ ಹಾಕಾಗಿದೆ ಅಂದ್ರೆ ಅಲ್ಲಿನ ಬುಲೆಟ್ ಅನ್ನ ಸಂಗ್ರಹ ಮಾಡಾಗಿದ್ದಾರೆ, ವಾಟ್ ವಿಲ್ ಬಿ ದ ನೆಕ್ಸ್ಟ್ ಪ್ರೊಸೀಜರ್ ಅಂತ? ಪ್ರೊಸೀಜರ್ ಮರಣೋತ್ತರ ಪರೀಕ್ಷೆಯಲ್ಲಿ ಡಾಕ್ಟರ್ ಒಂದು ಬುಲೆಟ್ ಅನ್ನು ತೆಗೆದು ಕೊಡ್ತಾರೆ, ದಟ್ ಇಸ್ ಕ್ರೈಮ್ ಬುಲೆಟ್. ಆ ಬುಲೆಟ್ ಅನ್ನು ಡಾಕ್ಟರ್ ತೆಗೆದು ಕೊಡುವಾಗ ಸಹ ಈ ಶುಡ್ ಟೇಕ್ ಅಟ್ಮೋಸ್ಟ್ ಕೇರ್. ಯಾಕಂದ್ರೆ ಅವರು ಅದನ್ನು ಮೆಟಲ್ ಫೋರ್ಸೆಪ್ಸ್ ಅಲ್ಲಿ ಹಿಡಿಬಾರ್ದು ಅದನ್ನು. ಯಾಕಂದ್ರೆ ಅವ್ರು ಅದನ್ನ ಹಿಡಿದ್ರೆ ಅದ್ರ ಮೇಲೆ ಇನ್ನೊಂದು ಲೈನ್ ಬರೀತಾರೆ ಅವರು. ಈ ಫೋರ್ಸೆಪ್ಸ್ ಅಲ್ಲಿ ಹಿಡಿದ ಕೂಡಲೇ ಇನ್ನೊಂದು ಲೈನ್ ಬಿತ್ತು ಅದ್ರ ಮೇಲೆ. ಸೊ ಅದಕ್ಕೋಸ್ಕರ ಮರಣೋತ್ತರ ಪರೀಕ್ಷೆ ಮಾಡುವಾಗ ಅಟ್ಮೋಸ್ಟ್ ಕೇರ್ ತಗೊಂಡು ಆ ಬುಲೆಟ್ ಅನ್ನು ತೆಗೆದು ಅದನ್ನ ನಾವು ಕಾಟನ್ ಅಲ್ಲಿ ಮಿಕ್ಸ್ ಮಾಡಿ ಮ್ಯಾಚ್ ಬಾಕ್ಸ್ ತರದೊಂದು ಬಾಕ್ಸ್ ಅಲ್ಲಿ ಹಾಕಿ ಕಳಿಸ್ಕೊಡ್ತೇವೆ ನಾವು FSL ಗೆ. FSL ನವರು ಅದನ್ನ ನೋಡಿದ ಕೂಡಲೇ ಹೇಳ್ತಾರೆ ಇದು ಯಾವ ಗನ್ ಇದೆ, SLR, AK-47, 9mm, ಯಾವ MM ಅಂತ ಅವ್ರು ನೋಡಿದ ಕೂಡಲೇ ಹೇಳ್ತಾರೆ, ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್. ಅವ್ರು ನೋಡಿದ ಕೂಡಲೇ ಅವ್ರು ಈಗ ಎಲ್ಲಾ ಗನ್ ಅನ್ನು ಸೀಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಇದು ಈ ಗನ್ ಅಂತ. ಈಗ ಜನಾರ್ದನ್ ರೆಡ್ಡಿ ಕಡೆಯವ್ರ ಹತ್ರ ಆ ಬುಲೆಟೇ ಇರ್ಲಿಕ್ಕಿಲ್ಲ, ಅಂದ್ರೆ ಆ ತರದ ಗನ್ ಇರ್ಲಿಕ್ಕಿಲ್ಲ. ಸೊ ದಟ್ ಇಸ್ ರೂಲ್ಡ್ ಔಟ್. ಈಗ ಯಾವ ಬುಲೆಟ್ ಅಂತ ಈ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಹೇಳಿದ ನಂತರ ಖಾಲಿ ಒಂದೊಂದು 5-6-10 ಗನ್ ಇರ್ಬೋದು, ಅದರಿಂದ ಫೈರ್ ಮಾಡಿ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡೋ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮರಣೋತ್ತರ ಪರೀಕ್ಷೆ ಮಾಡುವವನು ವೂಂಡ್ ಆಫ್ ಎಂಟ್ರಿದು ಡೈರೆಕ್ಷನ್ ಹೇಳ್ಬೇಕು. ಅವನು ಮೇಲೇನ್ ಬಂತ, ಕೆಳಗಿನ ಬಂತ, ಆಂಗಲ್, ಪೆನೆಟ್ರೇಟಿಂಗ್, ಅದರಲ್ಲಿ ಬರೆಯುವಾಗ ವೆದರ್ ಇಸ್ ಓವಲ್ ಶೇಪ್, ರೌಂಡ್ ಶೇಪ್, ಈ ತರ ಶೇಪ್ ಎಲ್ಲ ಬರೆದು ಅದಕ್ಕೋಸ್ಕರ ಹೇಳಿದ್ರೆ ಪಿಕ್ಚರ್ ನೋಡಿದ ಕೂಡ ನಾವು ಉತ್ತರ ಕೊಡಬಹುದು. ರೈಟ್ ಸರ್. ನಾನಂತಲ್ಲ ಯಾವ ಡಾಕ್ಟರ್ ಕೊಡ್ತಾರೆ. ಎಸ್ ಸರ್.